ನೆಲಮಂಗಲದ ದಾಬಸ್ಪೇಟೆಯಲ್ಲಿ ಗನ್ ಶಬ್ದ ಮೊಳಗಿದೆ. ಚಿನ್ನದ ಅಂಗಡಿಯಲ್ಲಿ ಗನ್ ಶಬ್ದ ಮೊಳಗಿದೆ. ಚಿನ್ನದ ಅಂಗಡಿಯಲ್ಲಿ ಗ್ರಾಹಕರಂತೆ ಬಂದು ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ಇಬ್ಬರು ಕಳ್ಳರಿಂದ ಈ ಘಟನೆ ಆಗಿದೆ. 2 ನಿಮಿಷ ಮಾತನಾಡುವ ಹಾಗೆ ಕುಳಿತಿದ್ದು ಇಬ್ಬರು ಕಳ್ಳರು ಚಿನ್ನದ ಅಂಗಡಿಯಲ್ಲಿ ಏಕಾಏಕಿ ಗನ್ ತೆಗೆದು ಮಾಲೀಕನ ಮೇಲೆ ಫೈರಿಂಗ್ ಮಾಡಿದ್ದಾರೆ. ನೆಲಮಂಗಲದ ದಾಬಸ್ಪೇಟೆಯಲ್ಲಿ ಈ ಘಟನೆ ನಡೆದಿದೆ. ಚಿನ್ನದ ಅಂಗಡಿಯಲ್ಲಿ ಗ್ರಾಹಕರ ಸೋಗಿನಲ್ಲಿ ಬಂದು ಕುಳಿತು ಗನ್ ಫೈರ್ ಮಾಡಿದ್ದಾರೆ. ಮಾಲೀಕನ ಮೇಲೆ ಫೈರ್ ಮಾಡಿದ್ದಾರೆ. ಮಾಲೀಕನಿಗೆ ಗುಂಡೇಟು ಬಿದ್ದಿದೆ. ಗ್ರಾಹಕರ ಸೋಗಿನಲ್ಲಿ ಬಂದಂತಹ ಇಬ್ಬರು ಕಳ್ಳರು ಮಾಲೀಕನ ಮೇಲೆ ಗನ್ ಫೈರ್ ಮಾಡಿದ್ದಾರೆ. ನೆಲಮಂಗಲದ ದಾಬಸ್ಪೇಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಚಿನ್ನದ ಅಂಗಡಿ ಮಾಲೀಕ ಇರ್ತಾನೆ, ಇಬ್ಬರು ಕೂಡ ಕಳ್ಳರು ಗ್ರಾಹಕರ ಸೋಗಿನಲ್ಲಿ ಚಿನ್ನದ ಅಂಗಡಿಗೆ ಬರ್ತಾರೆ. ಚಿನ್ನ ಖರೀದಿ ಮಾಡಬೇಕು, ವ್ಯಾಪಾರ ಮಾಡ್ತೀವಿ ಅನ್ನೋ ಉದ್ದೇಶ ಇಟ್ಕೊಂಡು ನಟಿಸುವ ರೀತಿಯಲ್ಲಿ ಚಿನ್ನದ ಅಂಗಡಿ ಒಳಗಡೆ ಬಂದು ಮಾಲೀಕನಿಗೆ ಬೆದರಿಕೆ ಹಾಕಿ ಮಾಲೀಕನ ಮೇಲೆ ಫೈರಿಂಗ್ ಕೂಡ ಮಾಡಿದ್ದಾರೆ. ಫೈರಿಂಗ್ ಮಾಡಿ ಚಿನ್ನ ಕದಿಯುವಂತಹ ಯತ್ನ ಮಾಡಿದ್ದಾರೆ. ಬುಲೆರೋ ಕಾರ್ನಲ್ಲಿ ಬಂದಿದ್ರು ಅಂತ ಮಾಹಿತಿ ಸಿಗ್ತಾ ಇದೆ. ನೆಲಮಂಗಲದ ದಾಬಸ್ಪೇಟೆಯಲ್ಲಿರುವ ಚಿನ್ನದ ಅಂಗಡಿಯಲ್ಲಿ ಫೈರಿಂಗ್ ಆಗಿದೆ. ಚಿನ್ನದ ಅಂಗಡಿಯ ಮಾಲೀಕನ ಮೇಲೆ ಇಬ್ಬರು ಕಳ್ಳರು ಫೈರಿಂಗ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಗ್ರಾಹಕ ರೀತಿ ಅಂಗಡಿ ಒಳಗಡೆ ಬಂದು ವ್ಯಾಪಾರ ಮಾಡುವ ರೀತಿ ನಟಿಸಿ ಆ ಮಾಲೀಕನ ಮೇಲೆ ಫೈರಿಂಗ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ವರದಿಗಾರ ಚಂದ್ರಶೇಖರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಆ CCTV ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ ಗ್ರಾಹಕರ ರೀತಿ ಬಂದು ಹಾಯಾಗಿ ಕುಳಿತಿರ್ತಾರೆ, ಇದಕ್ಕಿದಂಗೆ ಏಕಾಏಕಿ ಮಾಲೀಕನ ಮೇಲೆ ಅಟ್ಯಾಕ್ ಮಾಡುವಂಥದ್ದು. ಅಂದರೆ ಯಾವ ಕಾರಣ? ಇವ್ರದ್ದು ಚಿನ್ನ ಕದಿಯೋ ಒಂದು ಉದ್ದೇಶನ ಅಥವಾ ಮಾಲೀಕನ ವಿರುದ್ಧ ಏನಾದರೂ ವೈಯಕ್ತಿಕ ದ್ವೇಷದ ಒಂದು ಹಿನ್ನೆಲೆ ಇದೆಯಾ ಅಂತ ಚಂದ್ರಶೇಖರ್? ಖಂಡಿತವಾಗಿಯೂ ಭರತ್, ಆ ಮೇಲ್ನೋಟಕ್ಕೆ ಇದನ್ನ ನೋಡಿದ್ರೆ ರಾಬರಿ ಮಾಡುವಂತಹ ಸ್ಕೆಚ್ ಹಾಕೊಂಡು ಬಂದಿರುವಂತಹ ಕಾಣುತ್ತೆ. ಯಾಕೆಂತಂದ್ರೆ ಈ ಒಂದು ಅಂಗಡಿಯಲ್ಲಿ ಬೇರೆ ಯಾರಾದ್ರೂ ಇರ್ತಾರಾ ಅಥವಾ ಮಾಲೀಕ ಒಬ್ಬನೇ ಇರ್ತಾನ ಅನ್ನುವಂತಹ ಎಲ್ಲಾ ರೆಕ್ಕಿ ಮಾಡ್ಕೊಂಡು ಮೊದಲೇ ಪ್ರೀ ಪ್ಲಾನ್ ಮಾಡ್ಕೊಂಡು ಬಂದಿರುವಂತಹ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇರುವಂತಹದ್ದು ನಾವು ಗಮನಿಸಬಹುದು. ಈ ಒಂದು ಅಂಗಡಿಯಲ್ಲಿ ಮಾಲೀಕ ಒಬ್ಬನೇ ಇರ್ತಾನೆ ಅನ್ನುವಂತಹ ವಿಚಾರ ತಿಳಿದಂತಹ ಏನು ಆರೋಪಿಗಳಿದ್ದಾರೆ. ಇಬ್ರು ಕೂಡ ಡಕಾಯಿತಿ ಮಾಡ್ಲಿಕ್ಕೆ ಅಥವಾ ರಾಬರಿ ಮಾಡ್ಲಿಕ್ಕೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗನ್ ಅನ್ನ ಇಟ್ಕೊಂಡು ಒಂದು ಬೊಲೆರೋ ಕಾರ್ ನಲ್ಲಿ ಬಂದಿರ್ತಾರೆ. ಆ ಒಂದು ಕಾರ್ ನಲ್ಲಿ 2-3 ಜನ ಅಂದ್ರೆ 4-5 ಜನ ಕೂತಿರ್ತಾರೆ. ಇಬ್ರು ಮಾತ್ರ ಗನ್ ಹಿಡ್ಕೊಂಡು ಆ ಒಂದು ಜ್ಯುವೆಲ್ಲರ್ ಶಾಪ್ಗೆ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಮಾಲೀಕ ಅಲ್ಲಿ ಕೂತಿದ್ರೆ ಅವನ ಜೊತೆಯಲ್ಲಿ ಮಾತುಕತೆ ಮಾಡುವಂತಹದ್ದು, ಜೊತೆಗೆ ಚಿನ್ನವನ್ನ ಖರೀದಿ ಮಾಡ್ತೇವೆ ಅನ್ನುವಂತಹ ಮಾತುಗಳನ್ನ ಕೂಡ ಮೊದಲಿಗೆ ಹೇಳ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿರುವಂತಹದ್ದು. ಈ ವೇಳೆಯಲ್ಲಿ ಏನು ಪೊನ್ನಾರಾಮ್ ಅನ್ನುವಂತಹ ಮಾಲೀಕ ಏನಿರ್ತಾನೆ, ಪ್ರೇಮ್ ಶಿವ ಜ್ಯುವೆಲ್ಲರ್ಸ್ ನ ಮಾಲೀಕ, ಈತ ಊಟ ಮಾಡ್ತಾ ಇರ್ತಾನೆ. ಊಟ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ನಮ್ಗೆ ಏನೋ ನಾವು ಕೂಡ ಚಿನ್ನ ಖರೀದಿ ಮಾಡ್ಲಿಕ್ಕೆ ಬಂದಿದ್ದೇವೆ ಅನ್ನುವಂತಹ ಮಾತುಗಳನ್ನ ಹಾಡ್ತಾ ಇರ್ತಾ ಏಕಾಏಕಿ ಆತ ಕೂತಿದ್ದಂತಹ ಜಾಗಕ್ಕೆ ಹೋಗಿ ಆತನನ್ನ ಬ್ಲಾಕ್ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಇನ್ನೊಬ್ಬ ಚಿನ್ನವನ್ನ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾನೆ. ಅಷ್ಟರಲ್ಲೇ ಏನು ಪುನ್ನಾರಾಮ್ ಅನ್ನುವಂತಹ ಮಾಲೀಕ ಇದ್ದಾನೆ, ಇಬ್ಬರಲ್ಲೂ ಕೂಡ ಅಂಗಡಿಯಿಂದ ಆಚೆಗೆ ತಳ್ಳುವಂತ ಪ್ರಯತ್ನ ಪಡ್ತಾನೆ. ಈ ವೇಳೆಯಲ್ಲಿ ಆತನ ಕಾಲಿಗೆ ಗುಂಡು ತಾಕಿರುವಂತಹದ್ದು. ಇನ್ನು ಅದನ್ನು ಹೊರತುಪಡಿಸಿದ್ರೆ ಆ ಸ್ಥಳದಲ್ಲಿ ಇನ್ನು 2 ಗುಂಡುಗಳು ಜೀವಂತವಾಗಿ ಪತ್ತೆ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿರುವಂತಹದ್ದು. ಇನ್ನು ಆತನ ಏನು ಆ ಒಂದು CCTVಯನ್ನ ಜೊತೆಗೆ ಆ ಸುತ್ತಮುತ್ತ ಇರುವಂತಹ CCTVಯನ್ನ ಪಡೆದಂತಹ ದಾಬಸ್ಪೇಟೆ ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿರುವಂತಹದ್ದು. ಭರತ್, ಚಂದ್ರಶೇಖರ್, ಈಗ ಇಬ್ರು ಕೂಡ ಯಾವುದೇ ರೀತಿಯಾದ ಹೆಲ್ಮೆಟ್ ಹಾಕಿಲ್ಲ, ಮುಖಕ್ಕೆ ಮಾಸ್ಕ್ ಹಾಕಿಲ್ಲ, ಧೈರ್ಯವಾಗಿ ಹಾಡಾಗಲೇ CCTV ಇರುತ್ತೆ ಅನ್ನೋ ಒಂದ್ರ ಬಗ್ಗೆ ಕೂಡ ಅವ್ರಿಗೆ ಅರಿವು ಇರುತ್ತೆ. ಆದರೂ ಕೂಡ ಆರಾಮಾಗಿ ಒಳಗಡೆ ಬರ್ತಾರೆ, ಆರಾಮಾಗಿ ಕೂತ್ಕೊಳ್ತಾರೆ, ಗನ್ ತಗೊಂಡು ಫೈರ್ ಮಾಡ್ತಾರೆ. ಜೊತೆಗೆ ಓನರ್ ಅಂದರೆ ಚಿನ್ನದ ಅಂಗಡಿಯ ಮಾಲೀಕ ಕೂಡ ನೀವು ಗಮನಿಸ್ಬೋದು, ಫೈಟ್ ಮಾಡ್ತಾನೆ. ಅವ್ರ ಕೈಯಲ್ಲಿ ಗನ್ ಇದ್ರೂ ಕೂಡ ಫೈಟ್ ಮಾಡ್ತಾನೆ. ಅವ್ನ ಧೈರ್ಯ ಕೂಡ ಮೆಚ್ಕೊಳ್ಬೇಕು. ಸೊ ಹಾಗಾಗಿ ಈ ಆರೋಪಿಗಳ ಕುರಿತು ಏನಾದರೂ ಈಗ ಮಾಹಿತಿ ಸಿಕ್ಕಿದೆಯಾ ಅಂತ? ಯಾಕಂದರೆ CCTV ವಿಜುವಲ್ಸ್ ಇದೆ, ಮುಖಕ್ಕೆ ಯಾವುದೇ ರೀತಿಯಾದ ಒಂದು ಮಾಸ್ಕ್, ಹೆಲ್ಮೆಟ್ ಏನೂ ಹಾಕಲಿಲ್ಲ ಕೂಡ. ಏನು ಬೇರೆ ಏನಾದರೂ ಮಾಹಿತಿ ಇದೆ ಈ ಆರೋಪಿಗಳ ಬಗ್ಗೆ? ಖಂಡಿತವಾಗಿಯೂ ಭರತ್, ಮೇಲ್ನೋಟಕ್ಕೆ ಏನು ಈ ಒಂದು ರಾಬರಿ ಪ್ರಕರಣ ಏನಿದೆ, ಈ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ಮೊದಲಿಗೆ ಅಂಗಡಿಯ ಒಳಗಡೆ ನುಗ್ತಾರೆ ಅಥವಾ ಲೋಕಲ್ ಕಳ್ಳರು ಯಾರಾದ್ರೂ ಇರ್ತಾರೆ ಅಂತಂದ್ರೆ ಅವರು ಮಾಸ್ಕ್ ಅನ್ನ ಹಾಕೊಂಡು ರಾತ್ರಿ ವೇಳೆಯಲ್ಲಿ ಏನು ಕಳ್ಳತನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಈ ರೀತಿಯಾದಂತಹ ಆಡುವಾಗಲೇ ಒಂದು ಚಿನ್ನದ ಅಂಗಡಿಗೆ ನುಗ್ಗಿ ಏನು ಚಿನ್ನವನ್ನ ರಾಬರಿ ಮಾಡುವಂತಹ ಕೆಲಸಕ್ಕೆ ಮುಂದಾಗುವಂತಹದ್ದು ಅಂತಾರಾಜ್ಯ ಕಳ್ಳರಾಗಿರಬಹುದು ಅನ್ನುವಂತ ಸಂಶಯವನ್ನ ಸದ್ಯಕ್ಕೆ
ಪೊಲೀಸರು ವ್ಯಕ್ತಪಡಿಸಿರುವಂತಹದ್ದು. ಬೊಲೊರೋ ಕಾರ್ನಲ್ಲಿ ಬಂದಂತ 5-6 ಜನ ಏನು ಆ ಒಂದು ಹೊರಗಡೆ ಕೂತಿರ್ತಾರೆ, ಇಬ್ಬರು ಮಾತ್ರ ಒಳಗಡೆ ಹೋಗಿರ್ತಾರೆ. ಈ ವೇಳೆಯಲ್ಲಿ ಯಾವುದೇ ರೀತಿಯಾದಂತಹ ಮಾಸ್ಕ್ ಆಗ್ಲಿ ಏನು ಧರಿಸಿರೋದಿಲ್ಲ ಅನ್ನುವಂತಹ ಏನು CCTV ನೋಡಿದ್ರೆ ಗೊತ್ತಾಗತ್ತೆ. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಅವರು ಬೇರೆ ಬೇರೆ ಜಾಗಗಳಲ್ಲಿ ಅಥವಾ ಬೇರೆ ನಗರಗಳಲ್ಲಿ ಅಂತರ್ರಾಜ್ಯದಿಂದ ಬಂದು ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ರೆ ನಾವು ಯಾರಿಗೂ ಇಲ್ಲಿ ಐಡೆಂಟಿಫೈ ಆಗೋದಿಲ್ಲ ಅನ್ನುವಂತ ಧೈರ್ಯದ ಮೇಲೆ ಏನಾದ್ರೂ ಆ ಮಾಸ್ಕ್ ಅಥವಾ ಬೇರೆ ಏನು ಕೂಡ ಬಳಸದೆ ಈ ರೀತಿಯಾಗಿ ಹೋಗಿ ರಾಬರಿಗೆ ಪ್ರಯತ್ನ ಪಟ್ರ ಅನ್ನುವಂತ ಸಂಶಯದ ಮೇರೆಗೆ ಸದ್ಯಕ್ಕೆ ಈ ಒಂದು ಹೈವೇ ಅಲ್ಲಿ ಬಂದಂತ ಹಿನ್ನೆಲೆಯಲ್ಲಿ ಅವರು ಬೇರೆ ಅಂದ್ರೆ ಸುತ್ತ ರೇಡಿಯಸ್ ಇರುವಂತಹ ಪೊಲೀಸ್ ಠಾಣೆಗಳಿಗೆ ಒಂದು ಮಾಹಿತಿಯನ್ನ ಕೊಟ್ಟಿರುವಂತಹದ್ದು. ವೆಹಿಕಲ್ ನಂಬರ್ ಕೂಡ ಈ ಒಂದು ಬೇರೆ ಬೇರೆ ಅಂಗಡಿಗಳ CCTVಯಲ್ಲಿ ಸೆರೆ ಆಗಿರುವಂತ ಹಿನ್ನೆಲೆಯಲ್ಲಿ ವೆಹಿಕಲ್ ನಂಬರ್ ಅನ್ನ ಕೊಟ್ಟು ಆ ಬೊಲೊರೋ ಕಾರ್ನ ಏನು ಡೀಟೇಲ್ಸ್ ಅನ್ನ ಕೊಟ್ಟು ಬೇರೆ ಪೊಲೀಸ್ ಠಾಣೆ ಅಂದ್ರೆ ದಾಬಸ್ಪೇಟೆ ಸುತ್ತಮುತ್ತ ಇರುವಂತಹ ಪೊಲೀಸ್ ಠಾಣೆಗಳಿಗೂ ಕೂಡ ಮಾಹಿತಿಯನ್ನ ರವಾನೆ ಮಾಡಿರುವಂತಹದ್ದು. ಎಲ್ಲ ಪೊಲೀಸರು ಈಗಾಗಲೇ ಆ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿರುವಂತಹದ್ದು. ಭರತ್. ಚಂದ್ರಶೇಖರ್, ಈಗ ಸದ್ಯಕ್ಕೆ ಇಬ್ಬರು ಗ್ರಾಹಕರ ರೀತಿ ಒಳಗಡೆ ಬಂದು ಕೂತಿರುವಂತಹ ದೃಶ್ಯ CCTVಯಲ್ಲಿ ಸರಿಯಾಗಿದೆ. ಹಾಗಾದರೆ ಈಗ ಬೊಲೆರೋ ಕಾರ್ನಲ್ಲಿ ಮತ್ತಷ್ಟು ಮಂದಿ ಬಂದಿದ್ರು, ಅಂದರೆ ಇದಕ್ಕೆ ಮುಂಚೆ ಏನಾದರೂ ಅವ್ರು ಬಂದು ಒಂದು ರೀತಿ ಅಬ್ಸರ್ವೇಷನ್ ಮಾಡ್ಕೊಂಡು ಹೋಗಿದ್ರಾ ಅಂತ, ಅಂದರೆ ಅಂಗಡಿ ಒಳಗಡೆ ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ ಅನ್ನೋ ರೀತಿಯಲ್ಲಿ ಯಾರಾದರೂ ಬಂದು ಅಬ್ಸರ್ವೇಷನ್ ಮಾಡ್ಕೊಂಡು ಹೋಗಿರೋದು ಅಂಥದ್ದು. ಜೊತೆಗೆ ಹೊರಗಡೆ ಇದ್ದಂತಹ ಇತರೆ ಕದಿಮರು ಅಥವಾ ಆರೋಪಿಗಳು ಯಾವ ರೀತಿಯಾಗಿ ಸ್ಕೆಚ್ ಹಾಕಿದ್ರು ಅನ್ನೋ ಒಂದು ಮಾಹಿತಿ ಏನಾದರೂ ಸಿಗ್ತಾ ಇದೆ ಈಗ ಸದ್ಯಕ್ಕೆ ಏನಾದರೂ? ಖಂಡಿತವಾಗಿಯೂ ಭರತ್, ಏನು ಈಗಾಗಲೇ ನಾ ಹೇಳಿದಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲೇ ರೆಕ್ಕಿ ಮಾಡಿರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುವಂತಹದ್ದು. ಯಾಕೆಂತಂದ್ರೆ ಇಲ್ಲಿ ಏಕಾಏಕಿ ಬರ್ತಾರೆ, ಅಂಗಡಿ ಒಳಗಡೆ ನುಗ್ಗಿ ರಾಬರಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತಂದ್ರೆ ಅವರು ಈ ಅಂಗಡಿಯಲ್ಲಿ ಮಾಲೀಕ ಒಬ್ಬನೇ ಇರ್ತಾನೆ, ಜೊತೆಗೆ ಅಕ್ಕಪಕ್ಕದ ಅಂಗಡಿಗಳಲ್ಲಿ ಎಷ್ಟು ಜನ ಇರ್ತಾರೆ, ಮತ್ತೆ ಆ ಊಟದ ಸಮಯದಲ್ಲೇ ಈ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ರೆ ಅಂತ ಸಂದರ್ಭದಲ್ಲಿ ಸುತ್ತಮುತ್ತ ಜನ ಕೂಡ ಕಡಿಮೆ ಇರ್ತಾರೆ, ಎಲ್ಲರೂ ಕೂಡ ಊಟಕ್ಕೆ ಅಂತ ಹೋಗಿರ್ತಾರೆ. ಈ ವೇಳೆಯಲ್ಲಿ ನಾವು ಅಟ್ಯಾಕ್ ಮಾಡಿದ್ರೆ ಎಲ್ಲೊಂದ್ ಕಡೆ ನಮ್ಮ ಪ್ಲಾನ್ ಸಕ್ಸಸ್ ಆಗುತ್ತೆ ಅನ್ನುವಂತಹ ಒಂದು ಭ್ರಮೆಯಲ್ಲಿ ಈ ಒಂದು ಕೃತ್ಯಕ್ಕೆ ಆರೋಪಿಗಳು ಕೈ ಹಾಕಿರ್ಬೋದು ಅನ್ನುವಂತಹ ಸಂಶಯವನ್ನ ಮೇಲ್ನೋಟಕ್ಕೆ ಪೊಲೀಸರು ವ್ಯಕ್ತಪಡಿಸ್ತಾ ಇರುವಂತಹದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಆ ಒಂದು ಆರೋಪಿಗಳ ಅಂದ್ರೆ ಮೊದಲಿಗೆ ಇವರು ಏನು ಇಬ್ಬರು ಗನ್ ಹಿಡಿದು ಒಳಗಡೆ ಹೋಗ್ತಾರೆ, ಅವರು ಆ ಒಂದು ಮಾಲೀಕನನ್ನ ಕಟ್ಟಿ ಹಾಕೋದಾಗ್ಲಿ ಅಥವಾ ಆತನನ್ನ ತಡೆ ಹಿಡಿಯೋದಾಗ್ಲಿ ಮಾಡಿದ್ರೆ, ಇನ್ನು ಉಳಿದಂತಹ ಆರೋಪಿಗಳು ಏಕಾಏಕಿ ಒಳಗಡೆ ನುಗ್ಗಿ ಕೈಗೆ ಸಿಕ್ಕ ಚಿನ್ನಾಭರಣವನ್ನ ದೋಚಿ ಪರಾರಿಯಾಗ್ಲಿಕ್ಕೆ ಎಲ್ಲಾ ರೀತಿಯಾದಂತಹ ಸ್ಕೆಚ್ ಹಾಕಿದ್ರು ಅನ್ನುವಂತಹದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಏನು ಆ ಒಂದು ಮಾಲೀಕ ಪೊನ್ನರಾಜ್ ಅಂತ ಏನಿದ್ದಾನೆ ಆತನ ಧೈರ್ಯ ಮೆಚ್ಚಬೇಕಾಗತ್ತೆ. ಯಾಕೆಂತಂದ್ರೆ ಇಬ್ಬರು ಆರೋಪಿಗಳೇನಿದ್ದಾರೆ ಅಥವಾ ಕದಿಮರೇನಿದ್ದಾರೆ ಅವರು ಒಳಗಡೆ ಬರ್ತಾ ಇದ್ದಂತೆ ಆ ಒಳಗಡೆ ಜಂಪ್ ಮಾಡಿ ಆತನನ್ನ ಹಿಡಿಲಿಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದಂತೆ ಆ ಇಬ್ಬರನ್ನು ಕೂಡ ಹೊರಗಡೆ ನೂಕುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾನೆ, ಹೊರಗಡೆ ನೂಕುವಲ್ಲಿ ಕೂಡ ಯಶಸ್ವಿ ಆಗ್ತಾನೆ. ಹೀಗಾಗಿ ಎಲ್ಲ ಒಂದ್ ಕಡೆ ಅವರ ಪ್ಲಾನ್ ಫ್ಲಾಪ್ ಆಗಿರುವಂತಹದ್ದು. ಸದ್ಯಕ್ಕೆ ಈಗಾಗಲೇ ಏನು ಅಲ್ಲಿಂದ ಎಸ್ಕೇಪ್ ಆಗಿರುವಂತಹ ಆರೋಪಿಗಳಿಗೆ ಸುತ್ತ ಇರುವಂತಹ ಪೊಲೀಸ್ ಠಾಣೆಗಳಿಗೂ ಕೂಡ ಆ ಒಂದು CCTVಯ ಜೊತೆಗೆ ಆ ಒಂದು ಮುಖಚಹರೆ ಜೊತೆಗೆ ಆ ಬೊಲೊರೋ ಕಾರ್ನ ಡೀಟೇಲ್ಸ್ ಕಳಿಸಿರುವಂತಹದ್ದು. ಈಗಾಗಲೇ ಪೊಲೀಸರು ಅಲರ್ಟ್ ಆಗಿ ಆರೋಪಿಗಳಿಗಾಗಿ ಬಲೆ ಬೀಸಿರುವಂತಹದ್ದು. ಭರತ್. ಚಂದ್ರಶೇಖರ್, ಈಗ ಮಾಲೀಕನ ಮೇಲೆ ಫೈರಿಂಗ್ ಆಗಿದೆ, ಒಂದು ಕಡೆ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ ಅಂತ, ಅಂದರೆ ಅವರಿಬ್ಬರು ಒಳಗೆ ಬಂದಂಥವ್ರು ಏನು ಮಾತಾಡಿದ್ರು, ಜೊತೆಗೆ ಏನಾದರೂ ಚಿನ್ನ ಹಣ ಏನಾದರೂ ಕಳ್ತನ ಆಗಿದೆಯಾ ಹೇಗೆ ಅಂತ? ಸದ್ಯ ಆತನ ಚಿಕಿತ್ಸೆ ಪಡಿತಾ ಇರೋದ್ರಿಂದ ಒಂದು ಚಿಕಿತ್ಸೆಯ ನಂತರದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡುವಂತ ಚಾನ್ಸಸ್ ಇರುವಂತಹದ್ದು. ಮೇಲ್ನೋಟಕ್ಕೆ ಪ್ರಾಥಮಿಕವಾಗಿ ಪೊಲೀಸರು ಮಾಹಿತಿ ಕಲೆ ಹಾಕುವಂತ ಸಂದರ್ಭದಲ್ಲಿ ಅವರಿಗೆ ಏನು ಈ ಚಿನ್ನ ಖರೀದಿ ಮಾಡುವಂತ ಸೋಗಿನಲ್ಲಿ ಬಂದು ಸಂದರ್ಭದಲ್ಲಿ ನಾನು ಊಟ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅವರು ನಾವು ಚಿನ್ನವನ್ನ ಖರೀದಿ ಮಾಡ್ಲಿಕ್ಕೆ ಬಂದಿದ್ದೇವೆ, ನೀವು ಆರಾಮಾಗಿ ಊಟ ಮುಗಿಸಿ ಅದಾದ್ಮೇಲೆ ನಮಗೆ ಚಿನ್ನಾಭರಣವನ್ನ ತೋರಿಸಿ ಅನ್ನುವಂತ ಮಾತುಗಳನ್ನ ಹಾಡಿದ್ರು. ಈ ಹಿನ್ನೆಲೆಯಲ್ಲಿ ನಾನು ಕೆಳಗಡೆ ಕೂತು ಊಟವನ್ನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಈ ಮಾತುಗಳನ್ನ ಹೇಳಿ ಏಕಾಏಕಿ ನನ್ನ ಮೇಲೆ ಅಟ್ಯಾಕ್ ಅನ್ನ ಮಾಡ್ಲಿಕ್ಕೆ ಮುಂದಾದ್ರು. ಅಟ್ಯಾಕ್ ಮಾಡಿದಂತ ಸಂದರ್ಭದಲ್ಲಿ ನಾನು ಏನು ಪ್ರತಿರೋಧವನ್ನ ಒಡ್ಡಿ ಅವರನ್ನ ಅಂಗಡಿಯಿಂದ ಹೊರ ದಬ್ಬಲಿಕ್ಕೆ ಒಂದು ಪ್ರಯತ್ನ ಪಟ್ಟೆ. ಹೊರಗ ದಬ್ಬಲಿಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಒಂದು ಫೈರ್ ಆಗಿ ನನ್ನ ಕಾಲಿಗೆ ಗುಂಡು ತಗಲಿತ್ತು. ಇನ್ನು ಆದ್ರೂ ಕೂಡ ನಾನು ಅವರನ್ನ ಡಿಫೆಂಡ್ ಮಾಡ್ಲಿಕ್ಕೆ ಒಂದು ಟ್ರೈ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅವರು ಅಂಗಡಿಯಿಂದ ಹೊರಗಡೆ ಓಡಿ ಹೋಗಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಸದ್ಯಕ್ಕೆ ಪೊಲೀಸರ ಮುಂದೆ ಏನು ಇದ್ದಾನೆ ಆತರ ಹೇಳಿರುವಂತಹದ್ದು. ಭರತ್. ಧನ್ಯವಾದ ಚಂದ್ರಶೇಖರ್ ತಮ್ಮ ಮಾಹಿತಿಗಾಗಿ.